ಅದು ನಿಜವಾಗಿ ನನ್ನ ಮಕ್ಕಳಿಗೆ ದರ್ಶನ ಕೊಟ್ಟಿದೆ. ಅಲ್ಲಿದೆ, ಬಟ್ ಅಲ್ಲಿ ಯಾರು ಟ್ರೈ ಮಾಡಿಲ್ಲ, ಯಾರು ಹೋಗ್ಲಿಕ್ಕೆ. ಅಲ್ಲಿ ರಾತ್ರಿ 12 ಗಂಟೆಯಲ್ಲಿ ಇಬ್ಬರೇ ಬರ್ತಾರೆ. ಅಮಾಸೆ ಟೈಮಲ್ಲಿ ಪಂಚತರ ಮಾಡಿದ್ವಿ. ಒಂದ್ ದಿವಸ ರಾಜ ಇದ್ದಂಗೆ ಇರ್ತಾರೆ, 2ನೇ ದಿವಸಕ್ಕೆ ಎಲ್ಲ ಕಿತ್ಕೊಂತಾರೆ. ಸುತ್ತ 40 ಹಳ್ಳಿ ದೇವರು ಬಂದು ಇಲ್ಲಿ ಶಕ್ತಿ ತಗೊಂಡು ಹೋಗ್ತಾರೆ. ಕರಡಿ ಎದುರಿ ಸಿಕ್ಕಿರೋ ಕರಡಿ ಏನು ಮಾಡಲ್ಲ, ಕರಡಿ ಬೇರೆ ಕಡೆಗೆ ಹೋಗ್ತಾರೆ. ಯದುಗುರು ಸ್ವಾಮೀಜಿ ಅವರಿಗೆ ದರ್ಶನ ಕೊಟ್ಟು ಪಾದ ಊರಿರೋದು. ಹತ್ರಕ್ಕೆ ಹೋಯ್ತೀನಿ ಅಂದ್ರೆ ಒಳಕ್ಕೆ ಹೋಗಿಲ್ಲ. Hello guys, come to my new channel. Mr. Googly, ಅಲ್ವಾ bro? bro. Googly Googly. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವು ಇವತ್ತು ಹಿರೇಕಲ್ ಬೆಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ರಣವೀರ್, ತೇಜಸ್ಸು ಹಾಗೂ ಮಿಸ್ಟರ್ ಬಸವರಾಜ್ ಅವರು ಬಂದಿದ್ದಾರೆ. ದಿನಗಳು ಕಳೆಯೋದಂಗೆ ನಾರ್ಮಲ್ ಆಗಿರುತ್ತೆ. ಇವತ್ತು ಸ್ವಲ್ಪ ಏನಾದ್ರು ಅಡ್ವೆಂಚರಸ್ ಮಾಡೋಣ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಬೆಟ್ಟ ಹತ್ಬೇಕು ಇವಾಗ. ಬೈ ನೋಡಿ ಬೈ, ಎಲ್ಲೆಲ್ಲೂ ನಮ್ಮ ಹೆಸರು ಆರ್ಸಿಬಿ. ಸರಿ ನೋಡಿ ಬೈ, ಎಲ್ಲೋದ್ರು ಬಿಡಲ್ಲ, ನಮ್ದಂತೂ ಇದ್ದೇ ಇರತ್ತೆ. ಗುರ್ತ ಅಲ್ಲಿ ನೋಡ್ರಿ, ಕಲ್ ಮೇಲೆ ಆರ್ಸಿಬಿ ಅಂತ ಐತೆ. ಬೈ ಆರ್ಸಿಬಿ ಫ್ಯಾನ್ಸ್ ಗಳು ಎಲ್ಲೆಲ್ಲವ್ರೆ. ಸೋತ್ರು ಗೆದ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಈ ಬೆಟ್ಟ ಏನಿದೆ, ಇದು ಏಷ್ಯಾದ 2ನೇ ಕರಡಿಧಾಮವಾಗಿ ಇದೆ. ಇದು ಕರಡಿಗಳೇ ಅತಿ ಹೆಚ್ಚಾಗಿದೆ ಈ ಬೆಟ್ಟದಲ್ಲಿ. ಕರಡಿ ಕೆಟ್ಟ. ಹಂಗಾಗಿ ಇದು ಕರಡಿಧಾಮ ಮಾಡಕ್ಕೆ ಹೊರಟಿದ್ದಾರೆ ಇದನ್ನ ಕರ್ನಾಟಕ ಸರ್ಕಾರದವರು. ಓಕೆ, ಇಲ್ಲಿ ರೂಟೇ ಬೇಡ ಬಾ ಬ್ರೋ. ಫಸ್ಟ್ ಟೈಮ್ ಬಂದಿದ್ದೀರಾ, ಹೆಂಗಿದೆ ಎಕ್ಸೈಟ್ಮೆಂಟ್? ತುಂಬಾ ಸೈಕ್ ಆಗಿದೆ. ಮುಂದೆ ಮೆಟ್ಲು ಮಾತ್ರ ಸಕ್ಕತ್ತಾಗಿದೆ. ನಾವು ಬಂದಿರೋ ಟೈಮ್ ಚೆನ್ನಾಗಿದೆ, ಫುಲ್ ಹಸ್ರಿದೆ, ಸ್ವಲ್ಪ ಬಿಸಿಲಿದೆ. ಇನ್ನೊಂದು ಎಲ್ರು ದೇವಸ್ಥಾನದ ಹತ್ರ ಬಂದ್ವಿ. ಇನ್ನ ಚೂರು ಕೂಲ್ ಬ್ರೋ. ಇದು ಉಂಡಿ, ಇದು ಬಸವಣ್ಣಂದು. ನಮ್ದ ಬೇಡ ಬ್ರೋ. ಅಲ್ಲಿ ಕಡಿಕಲ್ ಬಸವೇಶ್ವರ ಇದೆ. ಅದು ಬರೀ ಕಲ್ಲು ಅಂತ ತಿಳ್ಕೋಬಾರ್ದು. ಅದು ನಿಜವಾಗಿ ನನ್ನ ಮಕ್ಕಳಿಗೆ ದರ್ಶನ ಕೊಟ್ಟಿದೆ, ನಿಜವಾಗ್ಲು. ಅದು ಮುಂದೆ ನಮಗೆ ರಾತ್ರಿ 12:30 1 ಗಂಟೆ ಬಸ್ಸು ಮಿಸ್ ಆಗಿ ಹಿಂಗೆ ಬರ್ತಾ ಇದ್ವಿ. ಕೆಳಗಲ್ಲಿ ಸೂಡಿ ಮಾಡ್ಕೊಂಡ್ವಿ. ಆ ಸೂಡಿ ತಗೊಂಬಂದ್ವಿ, ಅರ್ಧ ದೂರಕ್ಕೆ ಖಾಲಿ ಆಯ್ತು. ಸೂಡಿ ಅಂದ್ರೆ ಇದು ಗರಿದು ಅಮಾಸೆ ಟೈಮಲ್ಲಿ ಪಂಚತರ ಮಾಡಿದ್ವಿ. ಸೂಡಿನ ಗರಿಯಾಗೆ ಕಟ್ಟಿ ಬೆಳಗ್ಬೇಕಲ್ಲ ಬರಕ್ಕೆ, ಪಂಚತರ ಮಾಡಿದ್ವಿ ಗರಿಯಲ್ಲಿ ಸೂಡಿ ಕಟ್ಟಿ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಖಾಲಿ ಆಯ್ತು. ಖಾಲಿ ಆದಾಗ ನಾವಿನ್ನೇನ್ ಮಾಡೋಣ, 2 ಮಕ್ಳು ಕರ್ಕೊಂಡ್ 4 ಬ್ಯಾಗ್ ಹಿಡ್ಕೊಂಡು ಮ್ಯಾಲ ಕತ್ಕೊಂಡ್ ಬರ್ತಾ ಇದ್ವಿ. ಅಲ್ಲಿ ಬಸವೇಶ್ವರ ನಮಗೆ ದರ್ಶನ ಕೊಟ್ಟು ನನ್ನ ಮಗುಗೆ ಕಾಣಿಸ್ಕೊಂತ. ಇವನಿಗೆ ಸಣ್ಣ ಹುಡುಗ ಇದ್ದ ಇವನು. ಆವಾಗ ಇವನ್ ಕರ್ಕೊಂಬರ್ಬೇಕಾರೆ ಇವನಿಗೆ ದರ್ಶನ ಕೊಡ್ತು ಕಡಿಕಲ್ ಬಸವೇಶ್ವರ. ನಮಗೆ ದಾರಿ ತೋರ್ಸ್ಕೊಂತ ಬಂತು. ಡ್ಯಾಡಿ ಬಸಪ್ಪ ಹೋಗ್ತೈತೆ ಅಂತ ಹೇಳ್ದ. ನನ್ನ ಮಗ ಇನ್ನೊಬ್ಬನ ತಲೆ ಮೇಲೆ ಕೂರ್ಸ್ಕೊಂಡಿದ್ದೆ, ಹೆಗಲ ಮೇಲೆ ಕೂರ್ಸ್ಕೊಂಡು ಇವನ್ನ ನಡೆಸ್ಕೊಂಡ್ ಬರ್ತಾ ಇದ್ದೆ ಬ್ಯಾಗ್ ಹಿಡ್ಕೊಂಡು. ಆವಾಗ ಅದು ಕಡಿಕಲ್ ಬಸವೇಶ್ವರ ದಾರಿ ತೋರ್ಸ್ಕೊಂತ ಬಂದು ಸೀದಾ ದೇವಸ್ಥಾನದ ಹತ್ರಕ್ ಬಂದು ನಮಗೆ ಬಿಟ್ಟು ರಾಮೇಶ್ವರನ್ ಗುಡಿ ಕಡೆಗೆ ಹೋತು. ಇವನು ಹೇಳ್ದ, ಅಪ್ಪಾಜಿ ಡ್ಯಾಡಿ ಬಸಪ್ಪ ಹೋಗ್ತೈತೆ ಅಂತ. ರಾಮೇಶ್ವರನ್ ಗುಡಿ ಕಡೆಗೆ ಹೋಯ್ತು. ನನಗೆ ಅಲ್ಲಿ ಮಾಡ್ಬಿಟ್ಟ ಇವನು. ದೇವ್ರು ಬಸಪ್ಪ ನಮ್ ಜೊತೆಲಿ ಬಂದಿದ್ದು ಬಿಟ್ಟು ಮತ್ತೆ ವಾಪಸ್ ಆ ಕಡೆ ಹೋಯ್ತು. ಕರೀರಿ ನಮಗೆ ಕಾಣಿಸ್ತಿಲ್ಲ, ಇವನಿಗೆ ಮಾತ್ರ ಕಾಣಿಸ್ತೈತೆ. ಮೇಲೆ ಬರ್ತಾನೆ ದೇವಸ್ಥಾನದ ಅರ್ಚಕರೆಲ್ಲ ಬಂದ್ರು. ಯಾಕೆ ಅಂತ. ಹಿಂಗೆ ಅದು ಬಸಪ್ಪ ನಮ್ ಜೊತೆಲೆ ಬಂತು, ಅದು ಮತ್ತೆ ದೇವಸ್ಥಾನ ಕಡೆ ಹೋಗ್ತೈತೆ, ಕರೀರಿ ಅಂತ. ನಮಗೆ ಕಾಣಿಸ್ತಿಲ್ಲ, ಅವನಿಗೆ ಕರೀರಿ ಅಂತ ಹೇಳ್ತಿದ್ದಾನೆ ನಮ್ಮ ಮಗ ಅಂದಾಗ ಅವತ್ತಿಂದ ಅಂತಾರೆ ಬಸಪ್ಪ ಅಂತಾರೆ. ದೇವ್ರು ಕಾಣಿರೋದು ಇವರು. ಅದು ಸುಮ್ಮನೆ ಕಲ್ಲಲ್ಲ, ಕಡಿಕಲ್ ಬಸವೇಶ್ವರ. ಎಷ್ಟೇ ಕತ್ಲಿರ್ಲಿ, ಎಷ್ಟೇ ಇದಿರ್ಲಿ, ಒಂದು ಕಾಡು ಪ್ರಾಣಿನೂ ಕಾಣಿಸ್ಕೊಳ್ಳಲ್ಲ ಇಲ್ಲಿ. ಏನು ಕಂಡಿಲ್ಲ. ನಾವು ಸಣ್ಣ ಹುಡುಗರ, ನಮ್ಮ ಮಂದೇವ್ರು ಆದ್ರೆ ಸಣ್ಣ ಹುಡುಗರಿಂದನೂ ಬರ್ತಾ ಇರ್ತೀವಿ ನಾವು ಇಲ್ಲಿ. ಎಷ್ಟು ವರ್ಷ ಆಯ್ತು ಇದೆ ರಾಗಿ? ಇದು ನಾವು 27 ನಮ್ಮ ತಾತರಿಂದನೂ ಬರ್ತಾ ಇದೀವಿ ನಾವು. ಅಲ್ಲ, ನೀವು ತರ ದರ್ಶನ ಮಾಡಿ ಎಷ್ಟು ವರ್ಷ ಆಯ್ತು? ದರ್ಶನ ಮಾಡಿ ಇವನ್ ಸಣ್ಣ ಹುಡುಗ, ಇವನ್ಗೆ 27 ವರ್ಷ. ಈಗ ಆಗ ಎಷ್ಟಿದ್ದ ಕರ್ಕೊಂಬರ್ತಿದ್ದ. ಅವನು ಮಾತಾಡೋನು 5 ವರ್ಷ ಇರ್ಬೋದಾ? 5 ವರ್ಷ ಇರ್ಬೋದು. 5 ವರ್ಷ ಇಬ್ರು ನೋಡಿದಾರೆ. ಅವನ್ ಇನ್ನೊಬ್ಬ ಬೆಂಗಳೂರಾಗ ಅದಾನ. ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ಅವಾಗ ನಮಗೆ ಅಷ್ಟೊಂದೆಲ್ಲ ನೆನಪಿಲ್ಲಲ್ಲ. ಅವಾಗ ದೇವರಿನ ದರ್ಶನ ಕಂಡಿದ್ದು, ಈ ತರ ಹಿಂಗೆ ದೇವ್ರಿಂಗ್ ಕಾಣ್ತೈತೆ ಅಂತ ನಾನು ಇಲ್ಲಿ ನೋಡಿ ಗಾಯ್ಸ್, ನೀವು ಸಬ್ಸ್ಕ್ರೈಬರ್. ಹೆಸರು ನಿಮ್ದು? ಹೇಮಂತ್ ಅಂತ. ಹೇಮಂತ ಅನ್ನೋರು ಬಾಣಾವದಿಂದ ಹೊಸ ಸಬ್ಸ್ಕ್ರೈಬರ್ ಆಗೋರು ನಮ್ಗೆ. ಈ ಬಸವಣ್ಣವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ನಿಮಗೆ ಒಂದು ಪಾದದ ಗುರುತು ಸಿಗುತ್ತೆ. ಈ ಪಾದದ ಗುರುತಿನ ಬಗ್ಗೆ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ ಬನ್ನಿ. ಇದು ಪಾದ. ಈ ಪಾದ ಬಂದ್ಬಿಟ್ಟು ಸಿದ್ದಪ್ಪಂದು. ಇದು ನೋಡಿ, ಇದಿಷ್ಟು ಎಂಬಡಿ. ಇದು ಇಲ್ಲಿಂದ ಬಂದ್ರೆ ಇದು ಹೆಬ್ಬೆಟ್ಟು, ಇದು ಚಿಕ್ಕ ಬೆರಳು. ಈ ಪಾದ ಊರಿರೋದು
ಬೆಲಗೂರು ಸ್ವಾಮೀಜಿ ಅವರಿಗೆ ದರ್ಶನ ಕೊಟ್ಟು ಸಿದ್ದಪ್ಪಾಜಿ ಇಲ್ಲಿ ಪಾದ ಊರಿರೋದು ನೋಡಿ, ಕಂಪ್ಲೀಟ್ ಕಾಣುತ್ತೆ ಇದರಲ್ಲಿ ಸಿದ್ದಪ್ಪಾಜಿ ಅವ್ರ ಪಾದ ಇದು. ಗಾಯ್ಸ್, ನಾವಿವತ್ತು ಹಿರೇಕಲ್ ಬೆಟ್ಟದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳಕ್ಕೆ ಒಳ್ಳೆ ಗೈಡ್ ಕರ್ಕೊಂಡ್ ಬಂದಿದೀವಿ. ಇವ್ರ ಮನೆ ದೇವ್ರು ಇದು. ಈಗ ಮಕ್ಕ ಆದ್ರೂ ಫಸ್ಟ್ ಟೈಮ್ ಬರ್ತಿರೋದು ಬೆಟ್ಟಕ್ಕೆ. ನೋಡ್ರಿ, ಮನೆ ದೇವ್ರಂತೆ, ಫಸ್ಟ್ ಟೈಮ್ ಬಂದಾನೆ. ಇವ್ರ ಮನೆ ದೇವ್ರ ತೋರ್ಸಕ್ಕೆ ನಾವು ಬಂದೀವಿ. ಮೊನ್ನೆ IPL ಮ್ಯಾಚ್ ಅಲ್ಲಿ ರಣವೀರ್ RR ಬರುತ್ತೆ RCB ಮತ್ತೆ ಅಂತ ಅಂದ. RR ಸೋತೋಯ್ತು, ಇವಾಗ GTಗೆ ಬಂದವನೆ. ನೋಡಿ ಹೇಗೆ ಹೊಡ್ದಾರ ನೋಡಿ, ನಾಯಿ ಹೊಡ್ದಾರ್ಲೆ RCB ಅವರು ಹೊಡಿತಾರೆ GTಗೆ. ಆಯ್ತು, ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗದೆ ಫ್ಯಾನ್ಸ್ ಹೇಳ್ತಾರೆ ಯಾರು ಗೆದ್ರು ಅಂತ. ನಾವಿವತ್ತು ಎಲ್ಲಿಗೆ ಹೋಗ್ತೀವಿ ಅಂತ ತೇಜಸ್ಸು ರಣವೀರು ಇಬ್ರು ಎಷ್ಟು ಸಲ ಕೇಳಿದ್ರು ಅಂತಾನೆ ಹೇಳಕ್ಕಾಗಲ್ಲ, ಅಷ್ಟು ಸಲ ಕೇಳಿದ್ರು. ಆದ್ರೆ ನಾವು ಹೇಳಿಲ್ಲ ಅವ್ರಿಗೆ, ಇವ್ರಿಗೂ ಗೊತ್ತಿರಲಿಲ್ಲ. ಬಂದಿರೋದೇ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಈ ಬೆಟ್ಟಕ್ಕೆ. ನಮ್ ಜೊತೆ ಬರ್ತೀವಿ ಅಂತ ಅವ್ರಿಗೆ ಕನ್ಫರ್ಮ್ ಇರಲಿಲ್ಲ. ರಣವೀರ್ ನಾನು ಹೊಸಳಿ ಡ್ರೋನ್ ಶೂಟಿಂಗ್ ಬಂದಿದ್ವಿ ಇಲ್ಲಿಗೆ. ನಾನು ಇವತ್ತು ಬರೋಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ಇಲ್ಲಿಗೆ ನಮ್ಮ ರಣವೀರ್ನ ಮೀಟ್ ಮಾಡಕ್ಕಂತ ಮನೆ ಹತ್ರ ಹೋಗಿದ್ದೆ. ಸೊ ಹಾಗಾಗಿ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ನಾನು ಬರ್ತೀನಿ ಅಂತ ಜಾಯ್ನ್ ಆದೆ ಟ್ರೈನ್ ಜೊತೆ. ಇವಾಗ ಇಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಅರಸೀಕೆರೆ ಸುತ್ತಮುತ್ತ ನಿಮಗೆ ನೋಡೋಕೆ ತುಂಬಾ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ. ಯಾವುದೇ ಅದು ಅಂದ್ರೆ ಜೇನ್ಕಲ್ ಬೆಟ್ಟ ಇರ್ಬೋದು, ಹಿರೇಕಲ್ ಬೆಟ್ಟ, ಕೊಟ್ರ ಸಿದ್ದಪ್ಪ, ತಿರುಪತಿ ಬೆಟ್ಟ. ಅರಸೀಕೆರೆ ನಾವೆಲ್ಲ ದೊಡ್ಡ ದೊಡ್ಡ ಬೆಟ್ಟಗಳು ಕವರ್ ಮಾಡ್ತೀವಿ. ಎಲ್ಲ ಕಡೆಯಿಂದ ನಮಗೆ ಬೆಟ್ಟಗಳೇ ಸಿಗುತ್ತೆ. ಎಲ್ಲ ಬೆಟ್ಟ ಕವರ್ ಮಾಡ್ತೀವಿ. ನಿಮಗೆ ಯಾವ್ಯಾವ ಲೊಕೇಶನ್ ಗೊತ್ತು ಕಮೆಂಟ್ ಮಾಡಿ. ನೀವು ಇದೇನು ಜಾಗ ನೋಡ್ತಿದ್ದೀರಾ, ಇದು ಈ ಜಾಗದಲ್ಲೇ ನಿಮಗೆ ಮಜ್ಜಿಗೆ ಹೊಳ್ಳ ಅಂತ ಬರುತ್ತೆ. ಈ ನೀರು ಹೆಂಗಿರುತ್ತೆ ಅಂದರೆ ದಿಟ್ಟು ನಿಮಗೆ ಮಜ್ಜಿಗೆ ಇದ್ದಂಗೆ ಇರುತ್ತೆ. ನಮ್ಮೂರು ಕಲ್ಗುಂಡಿ ಅಂತ, ನಾವು ಆನಂದ್ ಅಂತ. ನಾವು ಇಲ್ಲಿಂದ ಒಂದು 5 ವರ್ಷದಿಂದ ಬರ್ತಾ ಇದೀವಿ. ತಿಂಗಳ ಪೌರ್ಣಮಿ ಬರ್ತೀವಿ. ಇಲ್ಲಿ ಬಂದ್ರೆ ಏನೇ ಒಂದು ನಿಮ್ಮ ಕೆಲಸ ಕಾರ್ಯ ಇದ್ರೆ ಚೆನ್ನಾಗಿ ನಡೆಯುತ್ತೆ. ಮನ್ಸಾಗ ಅಂದ್ಕೊಂಡ್ರೆ ಸಾಕು, ಒಂದ್ಸತಿ ಬೆಟ್ಟ ಹತ್ತಿರ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡೆಯುತ್ತೆ. ಇದು ಮಜ್ಜಿಗೆ ಹಳ್ಳ ಅಂತಾರೆ. ಅರಿಬೇಕಾದ್ರೆ ನೀರು ಸ್ಟೇಟ್ ಮಜ್ಜಿಗೆ ಥರ ಇರುತ್ತೆ. ಹೆಂಗೆ ಫಿಲ್ಟರ್ ನೀರು ಅದಕ್ಕಿಂತ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಯಾವ ಕಾಯಿಲೆ ಕಸಲೆ ಇದ್ರೂ ಕುಡಿದ್ರೆ ಕ್ಲಿಯರ್ ಆಗುತ್ತೆ. ತಿಂಗಳ ಬಂದು ಹೋದ್ರೆ ನಿಮ್ದೇನೇ ಸಮಸ್ಯೆಗಳಿದ್ರು ಕ್ಲಿಯರ್ ಆಗುತ್ತೆ. ಆ ಮಜ್ಜಿಗೆ ಹಳ್ಳದಲ್ಲಿ ನೀನು ಯಾವಾಗ ಮಳೆ ಬಂದರೂ ಸತನೂ ಕೆಂಪು ಗರಿಯಲ್ಲ, ಸೇಮ್ ಡಿಟೋ ಮಜ್ಜಿಗೆ ಥರನೇ ಬೆಳ್ಳಗೆ ಹರಿತಾ ಇರುತ್ತೆ. ಇಲ್ಲಿ ಗಿಡಮೂಲಿಕೆಗಳು ಜಾಸ್ತಿ ಇದೆ ಈ ಗುಡ್ಡದಲ್ಲಿ. ಅದನ್ನ ರಸಗಳು ಬೇರಿನ ಇದೆಲ್ಲ ಇದರಲ್ಲೇ ಹರಿದು ಆ ನೀರನ್ನು ಕುಡಿದು ಫಿಲ್ಟರ್ ನೀರು ನಿಮಗೆ ಮುಂದಾಗಿರುತ್ತೆ. ಇಲ್ಲಿ ಮೆಟ್ಲು ನೋಡಿ ಸಕ್ಕದಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊನ್ನೆದಿದೆ ನೋಡಿ ರೀಸೆಂಟ್ ಇಂದ. ಫ್ರೆಂಡ್ಸ್, ಸುಶೀಲ್ ಶಾಸ್ತ್ರಿಗಳು ಬಂದಿದ್ದಾರೆ. ಬನ್ನಿ, ಅವ್ರಿಗೆ ಈ ದೇವಸ್ಥಾನದ ಬಗ್ಗೆ ಏನೇನು ಗೊತ್ತು ಅವ್ರ ಕಡೆಯಿಂದ ಕೇಳೋಣ. ನಮಸ್ಕಾರ, ಸುನೀಲ್ ಶಾಸ್ತ್ರಿ ಅಂತ, ಇಲ್ಲೇ ಪಕ್ಕದೂರು ರಾಮ್ಪುರದವ್ರು ನಾವು. ಏನು ಅಂದರೆ ಸಿದ್ಧರಲ್ಲೇ ಹಿರೇಕಲ್ ಸಿದ್ಧರು, ಹಿರಿಯ ಸಿದ್ಧರು, ಹಾಗಾಗಿ ಹಿರೇಕಲ್ ಸಿದ್ಧರು ಅಂತ ಹೆಸರುವಾಸಿ. ಸಿದ್ಧ ಪುರುಷರಲ್ಲೇ ಇವರೇ ಹಿರಿಯ ಸಿದ್ಧರು. ಮತ್ತು ಈ ಶ್ರೇಣಿಗಳೇನಿದ್ದಾವೆ, ಏನು ಬೆಟ್ಟಗಳು, ಅದರಲ್ಲಿ ಹಿರೇ ಬೆಟ್ಟ ಆದ್ದರಿಂದ ಹಿರೇಕಲ್ ಸಿದ್ಧರು ಅಂತ ಹೆಸರುವಾಸಿ. ಮತ್ತು ಇಲ್ಲಿ ಇಂಥ ಸಸ್ಯ ಮೂಲಿಕೆ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ ಗಿಡಮೂಲಿಕೆಗಳು ದೊರೆಯೋಂಥ ಜಾಗ ಇದು. ಏನೋ ಒಂಥರ ಇಲ್ಲಿ ಬಂದರೆ ಒಂದು ಮನಸ್ಸಿಗೆ ನೆಮ್ಮದಿ. ಒಂದು ದಿನ ಇದ್ದೋದ್ರಂತೂ ಇನ್ನೂ ಖುಷಿ. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರ ಗುರುಗಳು? ನಾನು ಸಣ್ಣ ಹುಡುಗನಿಂದಲೂ ಬರ್ತಾ ಇದ್ದೀವಿ. ನಮಗೆ ಹತ್ರ ಇಲ್ಲೇ ನಮ್ಮೂರು, ಹಂಗಾಗಿ ನಾವು ಇಲ್ಲಿ ನಡ್ಕೊಂತೀವಿ. ಹಾಗಾಗಿ ತಿಂಗಳಿಗೆ 4-5 ಸತಿನಾರು ನಾನು ಇರ್ತೀನಿ. ಈ ಹಿರೇಕಲ್ ಬೆಟ್ಟದ ಬಗ್ಗೆ ಅವ್ರಿಗೆ ಗೊತ್ತಿರೋ ಅಷ್ಟು ನಾಲೆಡ್ಜ್ ನಮಗೆ ತಿಳಿಸಿದ್ದಕ್ಕೆ ಸುಶೀಲ್ ಶಾಸ್ತ್ರಿ ಅವ್ರಿಗೆ ಧನ್ಯವಾದಗಳು. ಧನ್ಯವಾದಗಳು. ದೇವಸ್ಥಾನಕ್ಕೆ ಯಾರು ದಾರಿ ತಪ್ಪಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಆರೋ ಮಾರ್ಕ್ ಮಾಡಿದ್ದಾರೆ. ಇಲ್ಲಾಂದರೆ ದಾರಿ ತಪ್ಪಿ ಬೇರೆ ಕಡೆನೂ ಹೋಗ್ಬೋದು. ನಮ್ಗೆ ಏನು ಖುಷಿ ಆಗತ್ತೆ ಅಂತಂದಾಗ, ನಾವು ಈ ಥರದಲ್ಲಿ ಪ್ಲೇಸ್ಗಳೆಲ್ಲ ಬಂದಾಗ ಅವ್ರಿಗೆ ಗೊತ್ತಿರೋಂಥ ಯಾರಾದರೂ ಪರಿಚಯಸ್ಥರು ಯಾರಾದರೂ ಸಿಕ್ಕಿದಾಗ ಅವ್ರ ಹತ್ರ ಇರೋ ಮಾಹಿತಿಯನ್ನು ನಮ್ಮ ಹತ್ರ ಶೇರ್ ಮಾಡ್ಕೊಡ್ತಾರಲ್ವ, ಆ ಥರದಲ್ಲಿ ಅವ್ರ ಹತ್ರ ಇರೋವಂಥ ಮಾಹಿತಿನ ನಮ್ಗೆ ತಿಳಿಸಿ, ಈ ಥರದಲ್ಲಿ ಈ ಥರ ಎಲ್ಲ ನಡೆದಿತ್ತು ಅಂತಂದು ಹೇಳ್ಕೊಡೋದ್ರಲ್ಲಿ ಏನೋ ಒಂಥರ ತಿಳ್ಕೋದ್ರಲ್ಲಿ ಒಂಥರ ಖುಷಿಯಾಗಿರುತ್ತೆ. ಅವ್ರಿಗೂ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ನಮಗೂ ತಿಳ್ಕೊಂಡಂಗಾಗುತ್ತೆ. ಏನೋ ಒಂಥರ ಖುಷಿ, ನಾವು ಈ ಪ್ಲೇಸಿಗೆಲ್ಲ ಬಂದುಬಿಟ್ಟಿದ್ದಲ್ಲ, ನಾವು ಈ ಥರ ಅಂದ್ಕೊಂಡು ಇದ್ದಿದ್ದಿಲ್ಲ ಇಲ್ಲಿ ಬರ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಏನೋ ಒಂಥರ ಖುಷಿ ಅವ್ರ ಹತ್ರ ಇರೋ ಮಾಹಿತಿ ಎಲ್ಲ ನಮಗೆ ಕೇಳಿ ತಿಳ್ಕೊಳ್ಳೋಕ್ಕೆ. ಮಿಸ್ಟರ್ ಗೂಗ್ಲಿ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ ಶಿವಾಯ ಶಾಂತಾಯ ನಮ ಸೋಮಾಯ ಶಂಭವೇ ನಮ ಶಿವಾಯ ಶಾಂತಾಯ ಕಲ್ಯಾಣಿ ಪತಯೇತೆ ನಮೋ ನಮಃ. ಶ್ರೀ ಗುರು ಹಿರೇಕಲ್ ಬೆಟ್ಟಸಿದ್ದೇಶ್ವರ ಮಹಾತಪಸ್ವಿಗಳು ಉಗ್ರವಾಗಿ ತಪಸ್ಸು ಮಾಡಿ ಲೋಕಕ್ಕೆ ಸಮಸ್ತ ಸದ್ಭಕ್ತರಿಗೂ ಮಂಗಳವನ್ನು ಆಶೀರ್ವಾದ ಮಾಡಿದ್ದಾರೆ. ಸಮಸ್ತ ಭಕ್ತರಿಗೆ ಬಂದರಿಗೆ ಆಶಾಪೂರ್ವಕವಾಗಿ ಸಮಸ್ತ ಮಸ್ತರಿಗೂ ಆಶೀರ್ವಾದ ಮಾಡುವಂಥ ಮಹಾಗುರುಗಳಾಗಿದ್ದಾರೆ. ತೇಜು, ನಿಮ್ಮ ಮನೆ ದೇವ್ರ ಬಗ್ಗೆ ಸ್ವಲ್ಪ ಹೇಳಿ.
ಇದು ಬೆಟ್ಟನೇ ನೋಡಿಲ್ಲ, ದೇವ್ರ ಬಗ್ಗೆ ಇಷ್ಟೊಂದು ಇವತ್ತೇ ಕೇಳ್ತಿರೋದು. ಇವತ್ತೇ ಫಸ್ಟ್ ಟೈಮ್ ಇರೋದು, 5 ದಿನದ ಬೆಟ್ಟಕ್ಕೆ ಬರ್ತಿರೋದು. ಫುಲ್ಲು ಏನೋ ಹ್ಯಾಪಿ ಆಗ್ತಿದೆ. ಸೊ ಇವತ್ತಿಗೆ ಇವ್ರ ಜೀವನ ಪಾವನ. ಎಷ್ಟೋ ಟೈಮ್ ಹೊರಟಿದೀವಿ ಬರೋಕ್ಕೆ ಅಂತ, ಬರೋಕ್ಕಾಗಿಲ್ಲ. ಈಗ ದೇವ್ರಿಗೆ ಕರೆಸ್ಕೊಂಡವ್ರೆ ನೋಡ್ಬಾ ಅಂತ. ಇದು ಅರಸೀಕೆರೆ ತಾಲೂಕು ರಾಮನಹಳ್ಳಿ ಗ್ರಾಮದಿಂದ ಒಂದು 10 ಕಿಲೋಮೀಟರ್ದಲ್ಲಿರ್ತಕ್ಕಂಥ ಸಿದ್ದೇಶ್ವರಂ ಬೆಟ್ಟ ಇದು. ಇವರು ಅಂದಿಂಕೆರೆಯಲ್ಲಿ ಹುಟ್ಟಿ ಜನ್ಮ ತಾಳಿ ಅವರು 5ನೇ ಕ್ಲಾಸ್ ತನಕ ಅಲ್ಲಿ ಅಂದಿಂಕೆರೆಯಲ್ಲಿ ಇದ್ದು, ಅಂದಿಂಕೆರೆಯಿಂದ ಇವರು ಪ್ರವಚನ ಎಲ್ಲಾ ದೇಶ ಸುಮಾರು ಎಲ್ಲಾ ಕಡೆ ಪವಾಡ ಮಾಡಿ ಲಾಸ್ಟಿಗೆ ಜೇನ್ಕಲ್ ಸಿದ್ದೇಶ್ವರ ಅಂತ ಇದೆ ಇಲ್ಲಿ ಅರಸೀಕೆರೆ ಹತ್ರ, ಅಲ್ಲಿ ಬಂದು ಪಾದ ಊರಿ ಅದೇ ಮೂಲಕ ತಿರುಪತಿ ಮೂಲಕವಾಗಿ ಸೀದಾ ಹಿಂಗ್ ಬರ್ಬೇಕಾದ್ರೆ ಅವಾಗಿನ ಕಾಲದಲ್ಲಿ ಈ ಚಿತ್ರದುರ್ಗ ಕೋಟೆ ಕಟ್ಟಿರಲ್ಲ, ತಿಮ್ಮಪ್ಪ ನಾಯಕ ಎಂಬ ಅರಸರು ಅವರು ರಾಜಮಂತ್ರಿದರು ಕೆರೆ ಕಟ್ತಾ ಇರ್ಬೇಕಾದ್ರೆ ಅವ್ರು ಮುಂದಾಸಿ ಬಂದಿದ್ದಾರೆ ಸ್ವಾಮಿಗಳು. ಅವರಿಗೆ ಗೋಚರವಾದ ಒಂದು ಶಕ್ತಿ ಕಾಣ್ತಂತೆ. ಅವಾಗ ಅವರು ಒಂದು ಜಿಂಕೆನ ಮುಂದಿಟ್ಕೊಂಡು ಬಂದಿದ್ದಾರೆ. ಆ ಜಿಂಕಿ ಇದ್ರೊಳಗೆ ಬಂದು ನೋಡಿದಾಗ ಅವರು ಸ್ವಾಮಿಗಳು ಇಲ್ಲಿ ತಪಸ್ಸಿ ಕೂತಿದ್ದಾರೆ. ಆ ತಪಸ್ಸಿ ಕೂತಾಗ ಅವಾಗ ಈ ಸುತ್ತಮುತ್ತ ಗ್ರಾಮದ ಜನಗಳನ್ನೆಲ್ಲ ಕರೆಸಿ ಋಷಿಮುನಿಗಳು ತಪಸ್ಸಿ ಕೂತಿದ್ದಾರೆ, ಬಂದು ನೋಡಿ ಅಂತ ಬಂದಾಗ ಅವರು ಇಲ್ಲಿ ತಪಸ್ಸಿ ಕೂತಾಗ ಅವನಿಗೆ ವಾಗ್ದಾನ ಕೊಟ್ರಂತೆ ತಿಮ್ಮಪ್ಪ ನಾಯ್ಕಂಗೆ, ನಿನಗೆ 2 ಗಂಡು ಮಕ್ಕಳು ವರದಾನ ಕೊಡ್ತೀನಿ, ನೀನು ಈ ದೇವಸ್ಥಾನ ಕಟ್ಬೇಕು ಅಂತ ಆಜ್ಞೆ ಮಾಡಿರಂತೆ. ಅದಕ್ಕೆ ಇಲ್ಲಿ ಅಕ್ಕಪಕ್ಕ ಇರೋದು ತಿಮ್ಮಪ್ಪ ನಾಯ್ಕನ ಶಿಷ್ಯಂದ್ರು. ಅದೇ ರೀತಿ ಇಲ್ಲಿ ಗಂಗಮ್ಮ ದೋಣಿ ಅಂತ ಇದೆ ಪಕ್ಕದಲ್ಲಿ. ಅದು ಎಷ್ಟೇ ಇದ್ರು ಮಳೆಗಾಲ ಇದಾದ್ರೂ ಸತ ಬೋರಲ್ಲಿ ನೀರು ನಿಂತು ಅದರಲ್ಲಿ ನೀರು ಬತ್ತಲೇ ಇರುತ್ತೆ. ಇದು ಹಿರೇಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಹೇಳಿ, ಇದು ಇತಿಹಾಸ 1000 ವರ್ಷದ ಇತಿಹಾಸ ಇದೆ. ಇಲ್ಲಿ ಮೊದ್ಲು ದಾರಿ ಏನೋ ಇರ್ಲಿಲ್ಲ, ಇತ್ತೀಚೆಗೆಲ್ಲ ಆಧುನಿಕತೆಯಿಂದ ದಾರಿ ಮಾಡ್ಕೊಂಡು 83ರಾಗೆ ಕರೆಂಟಿನ ವ್ಯವಸ್ಥೆ ಮಾಡಿದ್ರು, ಆಮೇಲೆ ನೀರಿನ ವ್ಯವಸ್ಥೆ ಮಾಡಿದ್ರು, ಇಲ್ಲಿ ಎಲ್ಲ ಕಟ್ಟಡಗಳೆಲ್ಲ ಮಾಡಿದ್ರು, ಕಮಿಟಿ ಆಗಿದೆ. ಕಮಿಟಿಲಿ ಒಂದು 25 ಜನ ಕಮಿಟಿಯವರು ಇದ್ದಾರೆ. ಇಲ್ಲಿ ಪ್ರತಿ ದಿವಸ ಅಭಿಷೇಕ ಅಭಿಷೇಕ ಅಂದ್ರೆ ಮೊದ್ಲು ಸಾಧಾರಣವಾಗಿ 1-2 ಇದ್ದು, ಈಗ 1800 ಅಭಿಷೇಕ ಇದಾವೆ. ಈಗ ಪ್ರತಿದಿನ 1101 ರೂಪಾಯಿ ಇಟ್ಬಿಟ್ರೆ ಅಭಿಷೇಕ ಆಗುತ್ತೆ. ಅರ್ಚಕರು ಇದೆ ಈಗೆಲ್ಲ, ಆಮೇಲೆ ಒಂದು 5-6 ಜನ ಸಿಬ್ಬಂದಿ ಇದ್ದಾರೆ, ರೋಡ್ ಆಗಿದೆ, ಎಲ್ಲ ಚೆನ್ನಾಗಿ ನಡೀತೈತೆ. ಆಮೇಲೆ ಮುಂದೆ ಗಂಗಮ್ಮಂದೋಣೆ ಇದೆ. ಇದಕ್ಕೆ ಬೆಂಗಳೂರು ಬಳ್ಳಾರಿಯಿಂದಲೂ ಭಕ್ತರು, ಬಾಗಲಕೋಟೆ ಎಲ್ಲಾ ಕಡೆಯಿಂದಲೂ ಬರ್ತಾರೆ. ಈ ದೇವ್ರು ನಮ್ದವ್ರಿಗೆ ಯಾರಿಗೂ ಏನು ಅನ್ಯಾಯ ಇಲ್ಲಪ್ಪ. ಶ್ರಾವಣದಾಗ ಬಂದು ಸುತ್ತಮುತ್ತ 40 ಹಳ್ಳಿ ದೇವರು ಬಂದು ಇಲ್ಲಿ ಶಕ್ತಿ ತಗೊಂಡು ಹೋಗ್ತಾರೆ. ಇಲ್ಲಿ ಮಕ್ಕಳಾಗ್ದಿದ್ದರು, ಮದುವೆ ಆಗ್ದಿದ್ದರು ಇಲ್ಲಿ ಗಂಗಮ್ಮನ ದೋಣಿಲಿ 3 ಬಿಂದಿಗೆ 5 ಬಿಂದಿಗೆ ನೀರು ಇಸ್ಕೊಂಡು ಹೋದ್ರೆ ಆಗುತ್ತೆ, ಕೆಲಸ ಕೂಡ್ತವೆ ಅನ್ನೋದೊಂದು ಪ್ರತೀತಿ ಇದೆ. ಆಮೇಲೆ ಇಲ್ಲಿ ಪ್ರತಿದಿನ ಸಂಜೆ ಹೋಮ ನಡೆಯುತ್ತೆ. ಇದನ್ನ ನಾವು ಇಲ್ಲಿ ದುಳ್ತ ಅಂತ ತಗೊಂಡೋಗಿ ಎಲ್ಲ ಹಚ್ಕೊಳ್ಳೋದು, ಮಕ್ಕಳಿಗೆ ಹಚ್ಚೋದು, ನಾವು ಹೊಟ್ಟೆ ತಗೊಳೋದು, ದನಕರ ಪ್ರಾಣಿಗೆಲ್ಲ ಕೊಡ್ತೀವಿ. ದನಕರ ಪ್ರಾಣಿ ಹುಷಾರಿಲ್ದಾಗ ಹೊಲಕ್ಕೆ ನಮ್ಗೆ ಕೈ ಕಾಲು ನೋವು ಆದ್ರೆ ಹೊಡ್ತಾ ಬಂದ್ರು ಅದೋಳ್ತ ಹಚ್ಕೊಂತೀವಿ ಸಾಕು. ನಮ್ಗೆ ಒಂದ್ ಜ್ವರ ಬರ್ಲಿ ಒಂದ್ ಸ್ವಲ್ಪ ಸೇವನೆ ಮಾಡಿ ನೀರ್ ಕುಡಿದ್ರೆ ಸಾಕು. ಪ್ರತಿ ವರ್ಷ ಶ್ರಾವಣದಲ್ಲಿ 101 ಎಡೆ ಸೇವೆ, ಸುತ್ತಮುತ್ತ ಹಳ್ಳಿಗಳು ದೇವ್ರುಗಳೆಲ್ಲ ಇಲ್ಲಿ ಬಂದು 101 ಎಡೆ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಸಿದ್ದಪ್ಪನ ಅಂತ ದೇವ್ರಿಲ್ಲ ಇಲ್ಲಿ, ಮುದ್ದೆ ಅಂತ ಊಟ ಇಲ್ಲ ಇಲ್ಲಿ. ಇದು ಜೇನ್ಕಲ್ಲು ಫಸ್ಟ್, 2ನೇದು ಇಲ್ಲಿ ಪಾದ ಊರಿ ಮುಂದೆ ಕೊಟ್ರೇಶ್ವರ ಅಂತ ಹೇಳುವಾಗಿ, ಕೆಂಗಲ್ಲು ಅಂತ ಹೇಳುವಾಗಿ ಎಲ್ಲಾ ಕಡೆ ನೆಲೆ ಊರಿರೋರು ಒಬ್ಬರೇ ಇವರು ಸಿದ್ಧರು. ಇದು ದೇವಸ್ಥಾನನ ಸಿದ್ದಪ್ಪನವರು ತಿಮ್ಮಪ್ಪ ನಾಯಕಿಗೆ ಹೇಳಿ ನನಗೆ 6 ಕಂಬದ ದೇವಸ್ಥಾನ ಬೇಕು ಅಂತ ಒಂದು ದೇವಸ್ಥಾನ ಕಟ್ಟಿಸ್ಕೊಂಡ್ರು. ಅವತ್ತಿನಿಂದ ಇಲ್ಲಿ ಎದುರುಗಡೆ ಎದುರು ಮಾತ್ರ ಇರಬೇಕು. ಈ ಕಡೆ ಸಿದ್ದಪ್ಪನವರು ಇದ್ದಾರೆ, ಈ ಕಡೆ ತಿಮ್ಮಪ್ಪ ನಾಯಕ ಇದ್ದಾರೆ. ಈ ಬಸವಣ್ಣನ ಚಿತ್ರದ ಬಗ್ಗೆ ಯಾರು ಏನು ಮಾತಾಡಿಲ್ಲ. ಈ ಬಸವಣ್ಣನ ಚಿತ್ರದ ಬಗ್ಗೆ ನಿಮಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವಿವಾಗ ನಾಟ್ಯಧಾರೆ ಕಡೆ ಹೋಗ್ತಾ ಇದೀವಿ. ನಾಟ್ಯಧಾರಿಗೆ ಹೋಗೋಕೆ ನಮಗೆ ಇನ್ನ ಲೋಕಲ್ ಹುಡುಗರೇ ನಮಗೆ ಹೆಲ್ಪ್ ಮಾಡ್ಕೊಡ್ತಾರೆ. ನಿಮ್ಮ ಹೆಸರು? ಸಚ್ಚಿದಾನಂದ ಅಂತ. ಸಚ್ಚಿದಾನಂದ ಅಂಡ್ ಗ್ರೂಪ್ಸ್. ಮತ್ತೆ ನಾವು ಎಲ್ಲರೂ ಕಳಗಿಳಿದು ಹೋಗ್ಬಿಟ್ಟಿವಿ ಅಂತ ಜೊತೆ ಕರ್ಕೊಂಡು ಹೋಗ್ತವ್ರೆ. ಇಲ್ಲಿ ನಾವೊಂದು ಭೀಮನ್ ಕರ್ಕೊಂಡ್ ಬಂದಿವಿ ಜೊತೆಗೆ ಯರಗನಹಳ್ಳಿಯಿಂದ. ಏನ್ ನೋಡ್ತಿದ್ದೀರಾ, ಇದು ಮುಂಚೆ ಸೈನಿಕರು ಇದ್ದಿದ್ ಮನೆ ಅಂತೆ. ಹೌದಾ? ಹಾ, ನಮ್ಮ ರಣೇರಿದ ಫಸ್ಟ್ ಬಂದಲ್ಲಿ ಬ್ರೋ ಕಾಣ್ತಾ ಇದ್ದೀರಾ, ಅಲ್ಲಿ ಪರು ನಡೆಯುತ್ತೆ. ವರ್ಷಕ್ಕೊಂದ್ಸರಿ ನವೆಂಬರ್ ತಿಂಗಳಲ್ಲಿ ಮಾತ್ರ ನಡೆಯುತ್ತೆ. ಅಜ್ಜನವರ ಆರಾಧನೆ ಅಂತ. ಅಜ್ಜನವರು ಅಂದ್ರೆ ಇಲ್ಲಿ ಚಂಬಸ್ ಅಜ್ಜನವರು ಅಂತ ಇದ್ದಾರೆ, ಇಲ್ಲೇ ದೇವಸ್ಥಾನದಲ್ಲೇ ನೆಲೆ ಆಗಿದ್ದಾರೆ ಅವರು. ಅವ್ರದ್ದು ವರ್ಷಕ್ಕೊಂದ್ಸರಿ ಪರು ಮಾಡ್ತಾರೆ ಅಲ್ಲಿ. ಮತ್ತೆ ಅಲ್ಲೇ ಇದು ಈಜು ಬಾವಿ ಇದೆ. ಮೊದ್ಲು ಅಲ್ಲಿ ಸೇರವ ಅಂದ್ರೆ ಅಂಗಡಿಗಳು ಅಲ್ಲಿಂದ ತಂದು ಅಲ್ಲಿಗೆ ಹಾಕಾರು. ದೊಡ್ಡದಾಗ ಜಾತ್ರೆ ನಡೆದಾಗ ನಡೆಯೋದು. ಆಮೇಲೆ ಇಲ್ಲಿ ಏನಾಗೋದು, ಕಾರ್ತಿಕ ಪೌರ್ಣಮಿಲಿ ಜಾತ್ರೆ ನಡೆಯೋದು. ಜಾತ್ರೆ ಆಗುತ್ತೆ.
ಆಮೇಲೆ ಶ್ರಾವಣದಾಗೆ ಸುತ್ತಳ್ಳಿ ದೇವ್ರುಗಳೆಲ್ಲ ಬರ್ತವೆ. ತಿಪ್ಟೂರು ತಾಲೂಕು, ಈ ಕಡೆ ಚಿಕ್ಕನಾಕ್ನಳ್ಳಿ ತಾಲೂಕು ಎಲ್ಲ ಕಡೆಯಿಂದ ದೇವ್ರು ಬಂದು ಇಲ್ಲಿ ಗಂಗಾ ಸ್ನಾನ ಮಾಡೋಗ್ತವೆ. ಪುಣ್ಯ ಸ್ಥಳ ಇದು, ಒಟ್ಟೆ ಕ್ಷೇತ್ರ. ಆ ಥರ ಅಲ್ಲಿಗೆ ಹೋಗ್ತಾರೆ ಈಗ. ನಾಟ್ಯದ ಮೇಲೆ ಶಿವ ಪಾರ್ವತಿ ನಾಟ್ಯ ಆಡ್ರೆ. ಓಕೆ. ಇದು ಗಂಗಮ್ಮನ ದೋಣಿ ಅಂತ. ಬೇಸಿಗೆ ಟೈಮಲ್ಲಿ ಬಂದ್ರು ನೀರು ಇರುತ್ತೆ ಇಲ್ಲಿ. ಹೌದಾ? ನೀರು ಬತ್ತದೆಲ್ಲ? ಬತ್ತಲ್ಲ, ಬರ್ತಾನೆ ಇರುತ್ತೆ. ಇಲ್ಲೇ ಸ್ನಾನ ಮಾಡ್ಕೊಂತಾರೆ. ನೀರು ಒಟ್ಟಿನಲ್ಲಿ ಬತ್ತದೇ ಇಲ್ಲ. ಬತ್ತಲ್ಲ ನೋಡಿ, ನೀವು ಎಲ್ಲಿ ಜೇನ್ಕ ಸಿದ್ದಪ್ಪ ನೋಡ್ದಂಗೆ ಇಲ್ಲಿ ಜೇನುಗಳು ಓಡಾಡ್ತಿದೆ ಇದ್ರೊಳಗೆ. ಇದು ಗಂಗಮ್ಮ ಸ್ಥಳ ಅಂತ. ಈಗ ಮದ್ವೆ ಆಗಿರ್ತಾರೆ ಹೊಸದಾಗಿ, ಅವ್ರಿಗೆ ಮಕ್ಳಿರಲ್ವಲ್ಲ, ಬಂದು ಗಂಗಮ್ಮನ್ ಮಾಡ್ತಾರೆ. ಆಮೇಲೆ ಏನಾದ್ರೂ ಕಾಯಿಲೆ ಇರುತ್ತಲ್ಲ, ಕಾಲ್ ನೋವು, ಕೈ ನೋವು ಈ ತರ ಇದ್ರೆ ಇಲ್ಲಿ ನೀರ್ ಹಾಕಿಸ್ಕೊಂತಾರೆ. ಇಷ್ಟ ಪೌರ್ಣಮಿ ಬಂದ್ ನೀರ್ ಹಾಕಿಸ್ಕೊಂತೀವಿ ಅಂತ ಹೇಳಿರ್ತಾರೆ. ಆ ನೋವೆಲ್ಲ ಕ್ಲಿಯರ್ ಆಗತ್ತೆ. ಇಲ್ಲಿ ಯಾವಾಗ್ಲೂ ನೀರ್ ಖಾಲಿ ಆಗಲ್ಲ, ಸಣ್ಣಗೆ ಅಲ್ಲಿ ಬರ್ತಾನೆ ಇರುತ್ತೆ ನೀರು. ಇವಾಗ ನಾವು ಗಂಗಮ್ಮನ ಕೊಳದಿಂದ ಎಲ್ಲಿ ಅಭಿ ಮಳ್ಳಪ್ಪನ ದೋಣಿ ಹತ್ರ ಹೋಗ್ತಿದೀವಿ. ಓಹೋ, ಮುಳ್ಳೆಲ್ಲ ಚೆನ್ನಾಗಿದೆಯಪ್ಪ ಇಲ್ಲಿ. ಯಾವ ಊರು ನಿಮ್ದು? ನಮ್ದು ರಾಮನಹಳ್ಳಿ. ನಿಮ್ಮ ಹೆಸರು ಹೇಳಿದ್ರಿ? ಸಚ್ಚಿದಾನಂದ. ಸಚ್ಚಿದಾನಂದ ರಾಮನಹಳ್ಳಿಯವರಿಂದ ಬಂತಾರೆ. ನೀವು ಊರು? ಇಬ್ರು ರಾಮನಹಳ್ಳಿ ಹುಡುಗರು. ನಮಗೆ ನಾಟ್ಯದಾರಿ ದಾರಿ ತೋರಿಸ್ತವ್ರೆ. ನಮ್ಮ ಸ್ವಂತೂರು ಚಿಕ್ಕನಾಕ್ನಹಳ್ಳಿ ತಾಲೂಕು ಮುದ್ದೇನಹಳ್ಳಿ. ಇವರಿಬ್ರು ನನಗೆ ಫಸ್ಟು ದೇವಸ್ಥಾನ ಎಂಟ್ರಿ ಆಗ್ಬೇಕಾದ್ರೆ ನಮ್ಮ ಮೆಟ್ಲ ಹತ್ರನೇ ಮಾತಾಡ್ಸಿರೋ ನಮ್ಮನ್ನ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ನಾವು ಜಂಕಲ್ ಬಿಡದಲ್ಲಿ ವೀಡಿಯೋ ಮಾಡಿದ್ವಿ. ಆ ವೀಡಿಯೋದಲ್ಲಿ ಕಮೆಂಟ್ ಹಾಕಿರಂತ ಏನಂತ ಹಾಕಿದ್ರಿ? ಹಿರೇಕಲ್ ಬೆಟ್ಟಕ್ಕೆ ಬರ್ರಿ. ಹಿರೇಕಲ್ ಬೆಟ್ಟಕ್ಕೆ ಬನ್ನಿ ಅಂತ ಕಮೆಂಟ್ ಹಾಕಿರೋದಕ್ಕೆ ಇವಾಗ ಹಿರೇಕಲ್ ಬೆಟ್ಟಕ್ಕೆ ಬಂದು ನಾವು ಒಂದೇ ಒಂದು ಮೆಸೇಜ್ ಹಾಕಲ್ಲ ಫ್ರೆಂಡ್ಸ್, ಒಂದೇ ಒಂದು ಕಮೆಂಟ್ ಹಾಕಲ್ಲ, ಒಂದೇ ಒಂದು ಕಮೆಂಟ್ ಹಾಕಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹಿರೇಕಲ್ ಬೆಟ್ಟಕ್ಕೆ ಬಾರಪ್ಪ ಅಂತ ಎಷ್ಟು ದಿವಸ ಹೇಳಿದೀನಿ, ಇವತ್ತು ಬಂದಿದ್ದಾನೆ. ಕಮೆಂಟ್ ಯಾವ ಕಡೆ ಬರುತ್ತೆ ಆ ಕಡೆ ಅರ್ಥ ಆಯ್ತು ಅನ್ಸುತ್ತೆ. ಮರಳಪ್ಪನ ದೋಣಿ. ಮರಳಪ್ಪನ ದೋಣಿ ಮುಳ್ಳುಸಿದ್ದೇಶ್ವರ ಸ್ವಾಮಿ ಅವರ ಸ್ಥಳ. ಇದು ಮರಳಪ್ಪನ ದೋಣಿ ಅಂತ. ಇಲ್ಲಿ ಮರಳಪ್ಪರು ಜ್ಞಾನ ಮಾಡ್ಬೇಕಾದ್ರೆ ಬಾಯಾರಿಕೆ ಆಯ್ತು ಅಂತ ಒಂದು ಕೋಲ್ ತಾಂಬಿಟ್ಟು ಬಂಡೆ ಮೇಲೆ ಹಿಂಗ್ ಬರೀ ಚಿಮ್ಮಿದ್ದಕ್ಕೆ ಅದು ಗಂಗೆ ಹರಿದು ಬಂದಿರೋದು. ಅದ್ರೊಳಗಡೆ ಹೋಗಿ ನೀರ್ ಕುಡ್ದು ಬರ್ಬೇಕಾದ್ರೆ ಪಾದ ಎಲ್ಲ ಇದಾವೆ ಇದ್ರೊಳಗೆ. ವರ್ಷಕ್ಕೊಂದ್ಸಲಿ ಶ್ರಾವಣ ಟೈಮಲ್ಲಿ ಚಿಕ್ಕನಾಕ್ನಹಳ್ಳಿ ತಾಲೂಕು ಕುಪ್ಪೂರ್ ಮರಳಸಿದ್ದೇಶ್ವರರು ಬಂದು ಇದಿಷ್ಟನ್ನು ತೆಗೆದ್ಬಿಟ್ಟು ನೀರ ಅಭಿಷೇಕ ಮಾಡೋಗ್ತಾರೆ ಆ ಪಾದಗಳಿಗೆ. ವರ್ಷಕ್ಕೊಂದ್ಸಲಿ ಬರ್ತಾರೆ ಶ್ರಾವಣ ಟೈಮಲ್ಲಿ. ಅದರಿಂದ ಮುಂದಕ್ಕೆ ಹೆಂಗೆ ಹೋದ್ರೆ ನೆಂಟೆದಾರಿಂದ ಅಲ್ಲಿ ಶಿವ ಪಾರ್ವತಿಯರು ಸಹ ನೃತ್ಯ ಆಡಿ ಹೆಜ್ಜೆನೆಲ್ಲ ಮಾಡಿ ಅಲ್ಲಿ ಒಂದು ತ್ರಿಶೂಲವನ್ನ ನೆಟ್ಟಿದ್ದಾರೆ. ಆ ತ್ರಿಶೂಲದಲ್ಲಿ ಒಂದು ಸಾರಿ ಹಿಂಗೆ ಎಳೆದ್ ಬಿಟ್ರೆ 101 ಸಾರಿ ಶೇಕ ಆತಿ. ಇವಾಗ ಮರಳಪ್ಪನ ದೋಣಿನ ನಾವು ನೆಕ್ಸ್ಟ್ ನಾಟ್ಯದಾರಿ ಹತ್ರ ಹೋಗ್ತಾ ಇದೀವಿ. ನಾಟ್ಯದಾರಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಶಿವ ಪಾರ್ವತಿ ನಾಟ್ಯ ಮಾಡಿದ ಜಾಗ ಅಂತ ಹೇಳ್ತಾರೆ. ಹಿಂದೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಈ ಬೆಟ್ಟಕ್ಕೆ ಒಂದು ನಂಟಿದೆ. ಹಿಂದೆ ಅರ್ಜುನ ಮತ್ತು ಪರಮೇಶ್ವರ ಒಂದು ಹಂದಿಗೆ ಬಾಣ ಬಿಟ್ಟು ಹೊಡೆದಾಡಿದಂತ ಜಗಳಾಡಿದಂತ ಸ್ಥಳ ಮೇಲೆ ನಾಟ್ಯದಾರಿ ಇದೆ. ಮತ್ತು ಪಾದದ ಗುರುತುಗಳು ಇವತ್ತು ಸಹ ನೋಡಬಹುದು. ಅರ್ಜುನ ಮತ್ತು ಶಿವನ ಪಾದದ ಗುರುತುಗಳು ಮತ್ತು ಅರ್ಜುನನ ಬಾಣ ಮತ್ತು ಪರಮೇಶ್ವರನ ತ್ರಿಶೂಲ ನೆಟ್ಟಂತ ಸ್ಥಳನೂ ಅಲ್ಲೇ. ಪಾರ್ವತಿ ದೇವಿ ಪರಮೇಶ್ವರನಿಗೋಸ್ಕರ ಅಡುಗೆ ಮಾಡಿ ಅನ್ನ ಗಂಜಿ ಬಸ್ತಿರೋದು ಸಹ ಅಲ್ಕ ನೋಡಬಹುದು. 7 ಬಾಗಿಲು ಗವಿ ಇದೆ ಅಲ್ಲ, ಅಲ್ಲಿದೆ. ಬಟ್ ಅಲ್ಲಿ ಯಾರು ಟ್ರೈ ಮಾಡಿಲ್ಲ, ಯಾರು ಹೋಗ್ಲಿಕ್ಕೆ ಅಲ್ಲಿ. ಅದ್ರೊಳಗೆ ಹೋಗಕ್ ಆಗಲ್ಲಂತೆ. ನಿಮಗೇನಾರ ಗುಹೆ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮಾಲೇಕಲ್ ತಿರುಪತಿಯಿಂದ ಈ ಕಡೆ ಹಿರೇಕಲ್ ಕೊಟ್ರಪ್ಪ ಅಲ್ಲಿವರೆಗೂ ಒಂದೇ ಬೆಟ್ಟ ಇದು. ಬೈ ಜೀವನದಲ್ಲಿ 24x7 ಯಾವಾಗ್ಲೂ ದುಡಿತಾನೆ ಇರ್ತೀರಲ್ವಾ, ಅಂತವ್ರಿಗೆ ಹೇಳೋದು ಏನ್ ಮಾತಂತಂದ್ರೆ ಸ್ಟ್ರೆಸ್ಫುಲ್ ಆಗಿರ್ತಾರ, ಮೈಂಡ್ ಫುಲ್ ಡಿಸ್ಟ್ರಾಕ್ಟ್ ಆಗಿರುತ್ತೆ. ಅಂತವ್ರು ಏನ್ ಮಾಡ್ಬೇಕಂತಂದ್ರೆ ಅವಾಗ ದೇವಸ್ಥಾನಕ್ಕೆ ಅಥವಾ ಯಾವ್ದಾದ್ರು ಬೆಟ್ಟಕ್ಕೆ ಎಲ್ಲಾದ್ರೂ ಟ್ರೆಕ್ಕಿಂಗ್ ಆ ತರ ಬಂದಾಗ ಅವ್ರು ಒಂಥರ ಮನಸ್ಸು ಹಗುರ ಆಗತ್ತೆ. ಯಾವ್ದು ಮೈಂಡಲ್ಲಿ ಇನ್ನೊಂದ್ ತರ ಯೋಚನೆಗಳು ಯಾವ್ದು ಬರಲ್ಲ. ಸ್ವಲ್ಪ ಫ್ರೀ ಆಗಿರ್ತಾರ, ಆರಾಮಾಗಿರ್ತೀರ. ಈ ತರ ಅಡ್ವೆಂಚರ್ಸ್ ಎಲ್ಲ ಅವಾಗ ಮಾಡ್ತಾ ಇರಿ. ಡಿಪ್ರೆಷನ್ ಹೋಗಿರೋರು ಅಷ್ಟೇ. ಡಿಪ್ರೆಷನ್ ಜೊತೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವು ಹಿರೇಕಲ್ ಬೆಟ್ಟಕ್ಕೆ ಬನ್ನಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ನಿಮ್ಗೆ ಪೀಸ್ಫುಲ್ ಆಗಿದೆ, ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಇಷ್ಟು ಹಸಿರಿದೆ. ಹಸಿರಿರೋದ್ರಿಂದ ನಿಮಗೆ ಒಂಥರ ಹತ್ತಕ್ಕೂ ಮೋಟಿವೇಶನ್ ಸಿಗುತ್ತೆ. ಮಳೆಗಾಲದಲ್ಲಿ ಬನ್ನಿ, ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ರಾತ್ರಿ ಚೆನ್ನಾಗಿರುತ್ತೆ ಬನ್ನಿ. ನೈಟ್ ಹಾಲ್ಟಿಂಗ್ ಬರ್ಬೋದು. ಪೌರ್ಣಮಿ ಟೈಮಲ್ಲಿ ಮಧ್ಯರಾತ್ರಿ ಆದ್ರೂ ಸಹ ಜನ ನಡ್ಕೊಂಡ್ ಬರ್ತಾರೆ. 3 ಗಂಟೆ 4 ಗಂಟೆ ಆದ್ರೂ ಸಹ ಜನ ನಡ್ಕೊಂಡ್ ಬರ್ತಾರೆ. ಆದ್ರೂ ಯಾವ್ದೇ ರೀತಿ ಭಯ ಇಲ್ದಂಗ್ ಬರ್ತಾರೆ, ಧೈರ್ಯವಾಗಿ ಬರ್ತಾರೆ. ಒಬ್ಬೊಬ್ರೆ ಬರ್ತಾರೆ. ಅದರಲ್ಲಿ ನಮ್ಮ ಅಭಿನವ್ ಒಬ್ಬ ಬರ್ತಾ ಇರ್ತಾರೆ ಅವಾಗ. ಸುಮಂತ್ ಅವರು ಬರ್ತಿರ್ತಾರೆ ಅವಾಗ. ಈ ಕಡೆ ಸುತ್ತಮುತ್ತ ಲೋಕಲ್ ಅವರೆಲ್ಲ ಆಲ್ಮೋಸ್ಟ್ ಮಧ್ಯರಾತ್ರಿ ಬರಕ್ಕೂ ಇದ್ರಲ್ಲ ಈ ದಾರಿಗೆ. ಕರಡಿ ಮತ್ತೆ ಚಿರತೆ ಅರಣ್ಯ ಅಂತ ಹೇಳ್ತಾರೆ. ಆದ್ರೂ ಸಹ ಇಲ್ಲಿವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಯಾವ ಟೈಮಲ್ಲಿ ಬಂದ್ರು ಒಟ್ಟಿನ ಯಾವ್ದೇ ಪ್ರಾಣಿಗಳು ಸಿಗಲ್ಲ, ಯಾವ್ದೇ ಪ್ರಾಣಿಗಳಿಂದ ತೊಂದರೆ ಆಗಲ್ಲ. ಕಷ್ಟಪಟ್ಟವಾಗಿದ್ರು ಇವ್ನಿಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಮೈಂಡ್ ಅಂತ ಫುಲ್ ಸಿಕ್ಕಾಗಿರುತ್ತೆ. ಯಾವ ತರ ಮೈಂಡ್ ಸೆಟ್ ಇತ್ತಂದ್ರೆ ನಾನು ಇಲ್ಲಿ ಬರುವಾಗ ಫುಲ್ ಸ್ಟ್ರೆಸ್ಫುಲ್ ಆಗಿತ್ತು. ಕೆಲಸ ಮನೆ ಕೆಲಸ ಅದೇ ಅಂತ ಪ್ರಾಬ್ಲಮ್ಲಿ ತುಂಬಾ ಸಿಕ್ಕಾಗ್ಬಿಟ್ಟಿತ್ತು ಮೈಂಡ್. ಇವಾಗ ನೋಡಿ ಎಷ್ಟು ಫುಲ್ ಕ್ಲಿಯರ್ ಆಗಿದೆ ಅಂತಂದ್ರೆ
ಮನ್ಸಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀನಿ, ಏನು ಯೋಚನೆ ಬರ್ತಾರೆ ಏನಿಲ್ಲ, ಆರಾಮಾಗಿದ್ದೀನಿ ಇವಾಗ. ನನಗೂ ಅಷ್ಟೇ ಮನೇಲಿ ಓದು ಅಂತ ಈಗ ಬಂದಿದ್ದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅರ್ಧ ದಾರಿ ಬಂದಿದ್ದೀವಿ, ಇನ್ನು ಅರ್ಧ ದಾರಿ ಇದೆ, ಇನ್ನು ಅರ್ಧ ದಾರಿ ಇದೆ, ಇನ್ನು ಕೊನೆ ಅಂತ ಹತ್ತಿರದಲ್ಲಿದೆ. ಈ ಭಾರಿ ಪವಾಡ ಪುರುಷ ಕ್ಷೇತ್ರ ಇದು. ಈ ಸುತ್ತಮುತ್ತಲಿನ ಜನ ಮತ್ತೆ ಹೊರಗಡೆಯಿಂದ ಜನ ಭಾರಿ ಜನ ಬರ್ತಾ ಇದೆ. ಈಗ ಇದೊಂದು ಭೌತ್ಯ ಒಂದು ಒಳ್ಳೆ ಇದು ಅಂದ್ರೆ ಆರ್ಚ್ ಭಾರಿ ಇದಾಗಿ ಇದು ಮಾಡಿದ್ದಾರೆ. ಆರ್ಚ್ ಇಂದ ಅಂದ್ರೆ ಎಲ್ಲಾ ಜನ ಬಂದು ನೋಡಿದ್ರು ಸತ ಆರ್ಚ್ ನೋಡಿದ ತಕ್ಷಣವೇ ಸಾಕು ಇಲ್ಲಿ ಬಂದು ಹೋಗೋಣ ಅಂತ ಒಂದು ಮನಸ್ಸು ಅವ್ರಿಗೆ ಒಂದು. ಇಲ್ಲಿ ಸಿದ್ದೇಶ್ವರ ಬೆಟ್ಟದಲ್ಲಿ 101 ಸೇವೆ, ಪಟ್ಟಿನ ತಳಿಗೆ ಗುರುಗಳಲ್ಲಿ ಕೆಳಗಡೆ ಚಪ್ಪಡಿ ಕಲ್ಗಳನ್ನೆಲ್ಲ ಜೋಡಿಸಿದ್ರು, ಅದು ಏನದು? ಎಲ್ಲಿ ಕೆಳಗಡೆ ನಾವೀಗ ಬರೋ ದಾರಿಯಲ್ಲಿ ಮೆಟ್ಲ ಹತ್ರ ಬಲಗಡೆಯಲ್ಲಿ ನಿಮಗೆ ಚಪ್ಪಡಿ ಕಲ್ಗಳನ್ನೆಲ್ಲ ಒಂದೊಂದ್ರ ಮೇಲೆ ಅದು ಮೆಟ್ಲು ಮಾಡ್ಸಿ. ಅದು ಅದು ಹೇಳ್ತೀನಿ ಈ ಕೆಲವೇ ಮಾಡಿದ್ರು ಇಲ್ಲಿ ಕಲ್ಲು ಜೋಡಿಸಿದ್ರೆ ಮನೆ ಕಟ್ಟ ಯೋಗ ಬರುತ್ತಂತೆ ಅಂತ ಅದೊಂದು ಊಹಾಪೋಹ. ಅದು ಒಬ್ಬರು ಮಾಡಕ್ ಶುರುವಾಗಿ ಎಲ್ಲರೂ ಮಾಡಿರು, ಹಂಗಾಗಿ ಅದಾಗಿದೆ. ಇದು ಒಳ್ಳೆ ಕ್ಷೇತ್ರ, ಅದು ಒಂದು ಬೇಕಾಯ್ತು. ಮತ್ತೆ ಇಲ್ಲಿ ಮದುವೆ ಆಗದಲ್ಲಿ ಇದ್ದವ್ರಿಗೆ ಅದು ಗಂಗಮ್ಮನ ಹತ್ರ ನೀರ್ ಹಾಕ್ಸ್ಕೊಂಡ್ರೆ ಅದು ಆಗತ್ತೆ, ಎಲ್ಲರಿಗೂ ಆಗತ್ತೆ, ನಂಬಿಕೆ ಇದೆ, ನಂಬಿದ್ದಾರೆ. ಅವ್ರವ್ರ ಭಕ್ತಿ ಮೇಲೆ ಹೋಗುತ್ತೆ. ಈಗ ಇಲ್ಲಿ ಕೆಲವ್ರಿಗೆ ಆಯ್ತು, ಎಷ್ಟು ವರ್ಷ 10-6 ವರ್ಷ ಮಕ್ಳಿದ್ದಾರೆ, ಮಕ್ಕಳಾಯ್ತು. ಇದು ಸೇವೆ ಮಾಡಿರೋರು ಬಡವರು ಶ್ರೀಮಂತರಾಗಿದ್ದಾರೆ, ಶ್ರೀಮಂತರಾದರು ಇಲ್ಲಿ ಜಂಬ ಮಾಡ್ಕೊಂಡು ಬಡವರು ಆಗಿದ್ದಾರೆ. ಒಟ್ಟಿನಾಗ ಸಿದ್ದಪ್ಪನ ನಂಬಿದಾರೆ, ಯಾರು ಕೆಟ್ಟಿಲ್ಲ. ಇಲ್ಲಿಂದ ಬಾಚ್ಕೊಂಡು ಹೋಗ್ಯಾರೆಲ್ಲ ಆಗಿದ್ದಾರೆ. ಇಲ್ಲಿ ಏನು ಏನ್ ಬಾಚ್ಕೊಂಡು ಹೋಗಿದಾರೆ ಅವ್ರು ಯಾರು ಉದ್ಧಾರ ಆಗಲ್ಲ. ಇದು ಗ್ಯಾರಂಟಿ. ಈ ನಾಟಕದಾಗ ರಾಜ ಇದ್ದಂಗೆ, ಒಂದ್ ದಿವಸ ರಾಜ ಇದ್ದಂಗೆ ಇರ್ತಾರೆ, 2ನೇ ದಿವಸಕ್ಕೆ ಎಲ್ಲ ಕಿತ್ಕೊಂತಾರೆ. ಹಂಗೆ ಒಟ್ಟೆ ಪವರ್ಫುಲ್ ದೇವರು. ಆಮೇಲೆ ಇಲ್ಲಿ ಗೌರಿ ಚೌತಿ ದಿವಸ ಯಾರೂ ಇರಲ್ಲ, ಒಂದು ಪ್ರಾಣಿ ಇರಲ್ಲ, ಮನುಷ್ಯ ಸಂಚಾರ ಇರಲ್ಲ. ಅವತ್ತು ಏನೋ ದೇವತಾ ಸಂಚಾರ ಇರುತ್ತೆ ಅಂತ ಮೊದಲಿನಿಂದಲೂ ನಡೆದು ಬಂದಿದೆ. ಪರೀಕ್ಷೆ ಮಾಡೋಕೆ ಹೋದ್ರೆ ಯಾರು ಬದುಕೂ ಇಲ್ಲ. ಆ ದಿವಸನೂ ನಡೆಯುತ್ತೀವಿ. ಚೌತಿ ದಿವಸ ಯಾರೂ ಇರಲ್ಲ. ಪೌರ್ಣಮಿ ಮಾತ್ರ ಭಾರಿ ಚೆನ್ನಾಗಿ ನಡೆಯುತ್ತೆ. ದಾಸೋಹ ಇದೆ, ಒಂದೊಂದು 3 ಹಳ್ಳಿಯರು ಸೇರಿ ಒಂದೊಂದು ಪೌರ್ಣಮಿ ಮಾಡ್ತಾರೆ. ಈ ಪೌರ್ಣಮಿ ಅಧಿಕ ಮಾಸ 3 ವರ್ಷಕ್ಕೊಂದ್ಸರಿ ಬರುತ್ತೆ. ಆ 3 ವರ್ಷಕ್ಕೆ ಒಂದ್ಸರಿ ಬಂದಿರೋದ್ರಿಂದ ಯಾರೋ ಮೈಸೂರರು ನಾವು ಮಾಡ್ತೀವಿ ಅಂತೇಳಿ ಮಾಡಿರು. ನಾಟ್ಯ ದಾರಿನೂ ಇದೆ, ಅದು ಇಲ್ಲಿಗೊಂದು 2 ಕಿಲೋಮೀಟರ್ ಆಗುತ್ತೆ. ರಾತ್ರಿ 12 ಗಂಟೆ ಇಬ್ಬರೇ ಬರ್ತಾರೆ. ಕರಡಿ ಎದುರಿ ಸಿಕ್ಕಿರೋ ಕರಡೇನು ಮಾಡಲ್ಲ, ಕರಡಿ ಬೇರೆ ಕಡೆಗೆ ಹೋಗ್ತವೆ. ಇದೊಂದು ಜ್ಞಾಪಕ ಇಟ್ಕೊಳ್ರಿ. ಪವರ್ಫುಲ್ ಇವರೇ ಸಿದ್ದಪ್ಪ. ಇದು ನಮ್ಮ ಮನೆ ದೇವರು. ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ ಯಾವ ಟೈನಾಗ ಬಂದರೂ ಯಾವ ಪ್ರಾಣಿ, ಕಾಡು ಪ್ರಾಣಿ ಯಾವುದೂ ತೊಂದರೆ ಕೊಡೋದಿಲ್ಲ. ಈ ಒಂದು ಹುಳನೂ ಕಾಣಿಸ್ಕೊಳ್ಳಲ್ಲ. ಅಷ್ಟು ಒಂದು ಇದ್ರೊಳಗೆ ದೇವಸ್ಥಾನಕ್ಕೆ ನಾವು ಬಂದು ತಲುಪ್ತೀವಿ. ಇಲ್ಲಿ ಯಾರು ಸಾಮಾನ್ಯವಾಗಿ ಅನ್ಯಾಯ ಮಾಡಲ್ಲ, ಅನ್ಯಾಯ ಮಾಡಿರೋ ಬದುಕಲ್ಲ. 7 ಬಾಕ್ಲು ಗವಿಗೆ ಹೋಗೋ ದಾರಿ ಇದೇನೆ. ಈ ಕಡೆ ಎಲ್ಲ ದಾರಿ ಯಾರು ಜಾಸ್ತಿ ಹೋಗ್ದಲೇ ದಾರಿ ಇಲ್ಲ. ಈ ದಾರಿಲಿ ಹೋದ್ರೆ ನಿಮಗೆ 7 ಬಾಕ್ಲು ಗವಿಗೆ ಹೋಗ್ಬೋದು. ಹಿಂದೆಯಿಂದ ಮುಂದೆಯಿಂದ ನೋಡಿದೆ ನೋಡುಗ, ಕ್ಲೀನಾಗಿ ಹತ್ರದಿಂದ ನೋಡಿಲ್ಲ. ಹತ್ರಕ್ಕೆ ಹೋಯ್ದೀನಿ ಅಂದ್ರೆ ಒಳಕ್ಕೆ ಹೋಗಿಲ್ಲ ಅಷ್ಟೇ. ಒಳಗಡೆ ಏನಿದೆ ಅಂತ ಏನಾರು ಇರ್ಬೋದು, ಫುಲ್ ಕತ್ಲು, ಕರಡಿ ಏನಾರು ಇರ್ಬೋದು. ಇನ್ನೇನು ಹತ್ರದಲ್ಲೇ ಇದೀವಿ, ನಿಯರ್ ಬೈ ನಾಟ್ಯದಾರಿಗೆ ಬಂದಿದ್ದೀವಿ. ನಾಟ್ಯದಾರಿ ಮಂಗನಿಂದ ಮಾನವ. ಅದೇ ಇದು ಮೇಲ್ಗಡೆ ನಾಟ್ಯದಾರಿ ಬಗ್ಗೆ ಏನಂತ ಅಂದ್ರೆ, ನಾಟ್ಯದಾರಿ ಬಗ್ಗೆ ಅಲ್ಲೇನಂದು ಅದೇ ಈ ಪರಮೇಶ್ವರ ಈ ಅರ್ಜುನ ಯುದ್ಧ ಮಾಡಿರೋದು ಅಂತ ಇದೆ, ಪಾರ್ವತಿಗೋಸ್ಕರ. ಅದೇನಾಯ್ತು ಅಂದರೆ ದ್ರೌಪದಿಗೆ ಎಂಥದ್ದು ಸೌಗಂಧಿಕ ಪುಷ್ಪ ತರಬೇಕು ಅಂತೇಳಿ ಪರಮೇಶ್ವರನ ಹತ್ರ ಹೋಗಿ ಕೇಳ್ತಾರೆ. ಸೌಗಂಧಿಕ ಪುಷ್ಪ ಕೊಡ್ತಾರೆ ಯಾರಿಗೆ? ದ್ರೌಪದಿಗೆ. ಆವಾಗ ಪಾರ್ವತಿಗೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ನನಗೆ ಅವಳಿಗೆ ಕೊಟ್ಟಿರೋ ಹೂವಿಗಿನ್ನ ನನಗೆ ಒಳ್ಳೆ ಹೂವು ಕೊಡಬೇಕು ಅಂತ ಪರಮೇಶ್ವರ ಯಾವ ಸೃಷ್ಟಿ ಮಾಡ್ತಾನೆ, ಅವಾಗ ಬಹುಳ ಪುಷ್ಪ ಅಂತ ಒಂದು
ಆ ಬೌಳ ಪುಷ್ಪ ತರ್ಬೇಕಾದ್ರೆ ಅಲ್ಲಿ ಅರ್ಜುನ ಇರ್ತಾನೆ, ಅವನ ಕೈಲಿ ಯುದ್ಧ ಮಾಡಿ ಇದು ಮಾಡಿರೋದು. ನೋಡಿ ಇದೆಲ್ಲ ಶಿವಪಾರ್ವತಿ ನಾಟ್ಯ ಆಡಿದ್ರಲ್ಲ ಅದರದೆಲ್ಲ ಹೆಜ್ಜೆ ಗುರುತುಗಳು. ಇದೆಲ್ಲ ಇಲ್ಲಿ ಏನೇನು ಕಾಣ್ತಿದೆ ಇದೆಲ್ಲ ಹೆಜ್ಜೆ ಗುರುತುಗಳಿದು, ಶಿವಪಾರ್ವತಿದು ನಾಟ್ಯ ಆಡಿದ್ದು. ಮತ್ತು ಈ ಕಡೆ ಇದೆ, ಇಲ್ಲೂ ಹೆಜ್ಜೆ ಗುರುತುಗಳಿದೆ, ಇಲ್ಲೂ ಚೆನ್ನಾಗಿ ಕಾಣುತ್ತೆ. ಬನ್ನಿ ನೋಡಿ, ಇಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಹೆಜ್ಜೆ ಗುರುತುಗಳಿದು. ಇಲ್ಲಿ ಕ್ಲಿಯರ್ ಆಗಿದೆ, ಇಲ್ಲಿ ಇದೆಲ್ಲ ನೀರು ನಿಂತಿದೆ ನೋಡಿ, ಇದೆಲ್ಲ ಕ್ಲಾರಿಟಿ ಆಗಿ ಕಾಣ್ತಾ ಇದೆ ಹೆಜ್ಜೆ. ಇದು ಇಲ್ಲೇನ್ ನೋಡ್ತಿದ್ದೀರಾ ಹೆಜ್ಜೆ ಗುರುತುಗಳು, ಇದು ಎಡಗಾಲು ಇದು ಬಲಗಾಲು. ನಾಟ್ಯ ಆಡ್ಬೇಕಾದ್ರೆ ಕಾಲಿಟ್ಟಿರೋದು ಇದು ಕ್ಲೀನಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿದ್ದು. ನೋಡಿ ಇಲ್ಲೂ ಇದೆ, ಇಲ್ಲಿ ನೀರು ನಿಂತಿರೋದ್ರಿಂದ ಗೊತ್ತಾಗ್ತಿದೆ. ಇಲ್ಲಿ ನೀರು ಇಲ್ದಲಿರೋದು ನಿಮಗೆ ಗೊತ್ತಾಗಲ್ಲ, ನೀರು ಇರೋದು ನೋಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಶಿವ ಪಾರ್ವತಿ ನಾಟ್ಯ ಆಡಿರೋದು. ಅಲ್ಲಿ ತ್ರಿಶೂಲ ಹಂಗೆ ಬಿಟ್ಟು ಬಂದಿದ್ರಂತೆ. ಆ ತ್ರಿಶೂಲ ಒಂದ್ಸಲಿ ಅಲ್ಲಾಡ್ಸಿದ್ರೆ 101 ಸಲಿ ಅಲ್ಲಾಡೋದಂತೆ. ಒಂದ್ಸಲಿ ಅಲ್ಲಾಡಿಸ್ಬಿಟ್ರೆ ಅದು 101 ಸಲಿ ಅದೇ ಅಲ್ಲಾಡೋದು. ಒಂದ್ಸಲಿ ಅದೇ ಅಲ್ಲಾಡ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮೊದಲು ರೋಡಿನ ವ್ಯವಸ್ಥೆ ಇರಲಿಲ್ಲ. ರಾಮನಹಳ್ಳಿ ತವಳಿಂದಲೂ ನಡ್ಕೊಂಡೇ ಬರ್ಬೇಕಾಯ್ತು, ಕಾಲು ಪ್ರಯಾಣ ಇತ್ತು. ಇತ್ತೀಚೆಗೆ 5ರಿಂದ 10ರವರೆಗೂ ಈ ನಮ್ಮ ಒಬ್ಬರು ಗುರುಸಿದ್ದಪ್ಪ ಅಂತ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆದರು, ಅವ್ರ ಕಡೆಯಿಂದ ಮಣ್ಣು ದಾರಿನ ಒಂದು 3 ಕಿಲೋಮೀಟ್ರ್ ಮಾಡಿದ್ವಿ. ಆವಾಗ ಫಾರೆಸ್ಟ್ನವರು ಅಷ್ಟೊಂದು ಇದಿರಲಿಲ್ಲ, ಒತ್ತಡ. ಇತ್ತೀಚೆಗೆ ನಾವು ಏನೇ ರಿಪೇರಿ ಮಾಡೋಕೆ ಹೋದ್ರೂ ಅರಣ್ಯ ಇಲಾಖೆಯವರು ಭಾರಿ ತೊಂದರೆ ಕೊಡ್ತಾರೆ. ಇತ್ತೀಚೆಗೆ ಅಲ್ಲಿಂದ ಇತ್ತಲೇ ಮತ್ತೆ 2 ಕಿಲೋಮೀಟ್ರ್ ಟಾರ್ ರೋಡ್ ಮಾಡಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆ ಸುತ್ತಮುತ್ತಲು ಆಜುಬಾಜು ಗ್ರಾಮಸ್ಥರುಗಳು ಅಂಥ ರಸ್ತೆ ಮಾಡೋ ಸಂದರ್ಭದಾಗೆ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಿ ಅರಣ್ಯ ಇಲಾಖೆಯನ್ನು ಮನವೊಲಿಸ್ಬೇಕು ಅಂತೇಳಿ ನಾವೆಲ್ಲ ರಾಜಕಾರಣಿಗಳು ಮತ್ತು ಸದ್ಭಕ್ತರನ್ನ ಎಲ್ಲರನ್ನೂ ಕೇಳ್ಕೊಂತೀವಿ ಕಮಿಟಿ ಪರವಾಗಿ. ಯಾವ ಮೊದಲೇ ನಮ್ಮ ಸಿದ್ದಪ್ಪ ಬಂದು ಇಲ್ಲಿ ತಪಸ್ ಮಾಡ್ಬೇಕಾದ್ರೆ ಅರಣ್ಯ ಇಲಾಖೆಯವರು ಮಾಡಬೇಡ ಅಂತ ಹೇಳಿದರೆ ಸಿದ್ದಪ್ಪ ಅವ್ರು ಮುಂದಕ್ಕೆ ಹೋಗ್ಬಿಟ್ಟಿರೋರು. ಈಗ ಅವಾಗ ಕುಂಡ್ರಸ ಕೊಟ್ಟು ನಮ್ಮ ಭಕ್ತರನ್ನ ಬಿಡ್ದಂಗೆ ಮಾಡಿದರೆ ರೋಡ್ ಇಲ್ದಂಗೆ ಆದರೆ ಭಾರಿ ತೊಂದರೆ ಆಗುತ್ತೆ. ಅದರಿಂದ ಅರಣ್ಯ ಇಲಾಖೆಯವರು ದಯವಿಟ್ಟು ಈ ಬಗ್ಗೆ ನಮಗೆ ಒಂದು ಅಜ್ಜಿಯಾರೆ ತನಕವ ಟಾರ್ ರೋಡ್ ಮಾಡೋಕ್ಕೆ ಅನುಮತಿ ಕೊಟ್ಟು ಎಲ್ಲರಿಗೂ ಸಹಕಾರ ನೀಡಬೇಕು ಅಂತೇಳಿ ನಾವು ಕಮಿಟಿಯವರು ಮತ್ತು ಸದ್ಭಕ್ತರು ಎಲ್ಲರೂ ಕೇಳ್ಕೊತೀವಿ. ಇದ್ರ ಬಗ್ಗೆ ಅವರು ಸಹ ಒಪ್ತಾರೆ ಅಂತ ನಮ್ಮ ಮನಸ್ಸಿನಲ್ಲಿ ಇದೆ. ಈಗಲೂ ಸತ ಪೌರ್ಣಮಿ ಕಟ್ಟೆಗಳನ್ನು ದೂರಗೊಳಿಸಿಕೊಂಡು ಅನ್ನದಾಸೋಹ ಸುಮಾರು 1000 ದಿನ ಮೇಲೆ ಊಟ ಪ್ರತಿ ಪೌರ್ಣಮಿ ನಡೆಯುತ್ತದೆ. ಅದೇ ರೀತಿ ಭಾರಿ ಇದಾಗಿ ಈ ಕ್ಷೇತ್ರ ಸತ ಒಳ್ಳೆಯದಾಗಿ ಹೇಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.